ಹಾಯ್, ವೆಲ್ಕಮ್ ಟು ವೈಷ್ಣವಿ ಲೈಫ್ ಸ್ಟೈಲ್. ಇದು ನಿನ್ನೆ ಮಾಡಿದಂಥ ಪಾರ್ಟ್ 1ನ ನೆಕ್ಸ್ಟ್ ಪಾರ್ಟ್ 2 ವಿಡಿಯೋ. ಪಾರ್ಟ್ 1ನಲ್ಲಿ ಹೇಗೆ ಕುಲಾಯಿ ಕಟ್ ಮಾಡಬೇಕು ಅನ್ನೋದು ಹೇಳ್ಕೊಟ್ಟಿದ್ದೆ. ಇವತ್ತು ಪಾರ್ಟ್ 2 ವಿಡಿಯೋದಲ್ಲಿ ಕುಲಾಯಿನ ಸ್ಟಿಚ್ ಮಾಡೋದು ಹೇಳ್ಕೊಡ್ತಿದ್ದೀನಿ. ಕಟ್ ಮಾಡಿದಂಥ ಬಟ್ಟೆನ 4 ಬಟ್ಟೆಗಳನ್ನು ಎರಡೆರಡಾಗಿ ಜೋಡಿಸ್ಕೋಬೇಕು. ಎರಡೆರಡಾಗಿ ಜೋಡಿಸ್ಕೊಂಡ ನಂತರ ಈ ರೀತಿ ರೌಂಡ್ ಶೇಪಲ್ಲಿ ಏನು ಕಟ್ ಮಾಡಿರ್ತೀವಲ್ಲ ಆ ಕಡೆಗೆ ಸ್ಟಿಚ್ ಹಾಕ್ಕೋಬೇಕು. ಮೇಲ್ಗಡೆ ಈಗ ಒಂದಕ್ಕೆ ಹಾಕಿದ್ದೀನಿ, ಎರಡನ್ನು ಜೋಡಿಸಿ. ಈಗ ಈಗ ಇಲ್ಲಿ ಸ್ಟಿಚ್ ಹಾಕೋತಿದ್ದೀನಿ. ಏನಪ್ಪ ವೈಷ್ಣವಿ ಲೈಫ್ ಸ್ಟೈಲ್ ಅಂದ್ರಲ್ಲ ಇವರು ಅಂತೇಳಿ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಾನು ನನ್ನ ಚಾನಲ್ ನೇಮ್ನ ಚೇಂಜ್ ಮಾಡಿದ್ದೀನಿ. ವೈಷ್ಣವಿ ಫ್ಯಾಷನ್ ಅಂತ ತೆಗೆದು ವೈಷ್ಣವಿ ಲೈಫ್ ಸ್ಟೈಲ್ ಅಂತ ಚೇಂಜ್ ಮಾಡಿಕೊಂಡಿದ್ದೀನಿ. ಇವಾಗ ಸ್ಟಿಚ್ ಮಾಡಿದ್ವಲ್ಲ, ಎರಡೂ ಬಟ್ಟೆನೂ ಸ್ಟಿಚ್ ಮಾಡಿರೋ ಬಟ್ಟೆ ಕಾಣದೇ ಇರೋ ರೀತಿ ಹೇಗೆ ಜೋಡಿಸ್ಕೊಳೋದು ಅಂತ ನಾನು ತೋರಿಸ್ತಿದ್ದೀನಿ. ನೋಡ್ಬೋದು ನೀವು. ವಿಡಿಯೋ ಮಾಡೋಕ್ಕೆ ಯಾರೂ ಇಲ್ಲದೆ ಇರೋ ಕಾರಣ ನಾನೇ ಮಾಡಿರೋದ್ರಿಂದ ಸ್ಟಿಚ್ಚನ್ನು ಮಾಡೋದು ವಿಡಿಯೋನು ಮಾಡೋದು ಹಾಗೆ ಸ್ವಲ್ಪ ಕ್ಲಿಯರ್ ಇದೆಯೋ ಇಲ್ಲೋ ಗೊತ್ತಿಲ್ಲ. ಇಷ್ಟು ದಿನ ನಮ್ಮ ಚಿಕ್ಕಿ ಮಾಡ್ತಿದ್ರು, ಬಟ್ ಅವ್ರಿಗೆ ಹುಷಾರಿಲ್ಲದ ಕಾರಣ ಎರಡೂ ನಾನೇ ಮಾಡಿರೋದ್ರಿಂದ ಹೇಗೆ ಬಂದಿದೆಯೇನೋ ಇವಾಗ ನೋಡ್ತಿರ್ಬೋದು ನೀವು ಹೇಗೆ ಮಾಡ್ತಿದ್ದೀನಿ ಅಂತ. ಹಿಂಗೆ ಬಟ್ಟೆ ಜೋಡಿಸ್ಕೊಳ್ಳೋದ್ರಿಂದ ಸ್ಟಿಚ್ ಮಾಡಿರೋದು ಎರಡೂ ಬದಿನೂ ಕಾಣೋದಿಲ್ಲ, ಒಳಗಡೆ ಹೋಗ್ಬಿಡ್ತೈತಿ. ಹಿಂಗಾದ್ರೆ ಒಂದು ಸಾರಿ ನೀವು ಹಿಂಬದಿಯಿಂದನೂ ಅದನ್ನು ಕುಲಾಯಿ ಕಟ್ಕೋಬೋದು, ಮುಂಬದಿಯಿಂದನೂ ಕುಲಾಯಿ ಕಟ್ಕೋಬೋದು. ಇವಾಗ ಮುಂಭಾಗ ಮತ್ತು ಹಿಂಭಾಗ ಎರಡೂ ಸೇರಿಸಿ ಕುತ್ತಿಗೆ ಮತ್ತು ಮುಖದ ಭಾಗನ ಎರಡು ಕಡೆನೂ ಒಂದು ಸ್ಟಿಚ್ ಮಾಡ್ಕೋಬೇಕು, ಎಲ್ಲನೂ ಕೂಡಿಸಿ. ಹಿಂಗೆ ಮಾಡೋದ್ರಿಂದ ಇಕ್ಕಟ್ಟ ಪಟ್ಟಿ ಹಚ್ಚುವಾಗ ನಮ್ಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರ್ತೈತಿ. ಇವಾಗ ನೋಡ್ಬೋದು ಎರಡು ಜೋಡಿಸಿದ್ದೀನಿ. ಇವಾಗ ಇದಕ್ಕೆ ಪಟ್ಟಿ ಹಚ್ಕೊಳ್ಳೋಣ. ನಮ್ಮ ಕಡೆ ಎಲ್ಲ ಕುಲಾಯಿ ಮಕ್ಕಳನ್ನ ಎರೆದು ಹಾಕೋಣ ಕಟ್ಟಲಿಕ್ಕೆ ಅಂತ ಯೂಸ್ ಮಾಡ್ತಾರೆ. ಮತ್ತು ಚಿಕ್ಕ ಮಕ್ಕಳಿದ್ದಾಗ ಕುಲಾಯಿ ಕಟ್ಟೋದ್ರಿಂದ ತಲೆ ದುಂಡಕ್ಕಾಗ್ತೈತಿ ಅನ್ನೋದು ನಮ್ಮ ಹಿರಿಯರ ನಂಬಿಕೆ. ಎರೆದು ಹಾಕೋಣ ಕುಲಾಯಿ ಕಟ್ಟಿಬಿಡ್ತಾರೆ ನಮ್ಮ ಕಡೆ ಎಲ್ಲ. ಇವಾಗ ನೋಡ್ತಿರ್ಬೋದು ಮುಂದ್ಗಡೆ ಪಟ್ಟಿ ಹಚ್ತಿದ್ದೇನೆ. ಕುಲಾಯಿ ಕಟ್ಟೋದ್ರಿಂದ ಇನ್ನೊಂದು ಚಳಿಗಾಲದಲ್ಲಿ ಕಿವಿಗೆ ಗಾಳಿ ಹೋಗೋದಿಲ್ಲ, ಹಾಗಾಗಿ ಸಣ್ಣ ಮಕ್ಕಳಿಗೆ ಶೀತ ಆಗೋದಿಲ್ಲ, ಬೆಚ್ಚಗೆ ಇರಲಿ ಅಂತ ನಮ್ಮ ಕಡೆ ಕುಲಾಯಿ ಕಟ್ತಾರೆ. ನೋಡ್ಬೋದು ಮುಂದ್ಗಡೆ ಈ ರೀತಿ ಪಟ್ಟಿ ಹಚ್ಕೊಂಡ ನಂತರ ಇದಕ್ಕೆ ಮತ್ತು ಕುತ್ತಿಗೆಗೂ ಸುತ್ತಾರ್ಗ ಕಟ್ಟಲಿಕ್ಕೆ ಬರೋ ಹಾಗೆ ಪಟ್ಟಿ ಹಚ್ಕೋಬೇಕು. ಇದೇನು ತುಂಬ ದೊಡ್ಡದೇನಿಲ್ಲ. ನಿಮ್ಗೆ ಇದೇ ರೀತಿ ಬೇರೆ ಥರ ಕುಂಚ್ಗಿ ಬೇಕು ಅಂದ್ರೆ ಹೇಳಿ, ನಾನು ಅದನ್ನು ನಿಮ್ಗೆ ಕಮೆಂಟ್ ಹಾಕಿ ಕುಂಚ್ಗಿನೂ ಹೇಗೆ ಸ್ಟಿಚ್ ಮಾಡೋದಂತ ಹೇಳ್ಕೊಡ್ತೇನೆ. ಇವಾಗ ಕುತ್ತಿಗೆ ಭಾಗಕ್ಕೆ ಹೇಗೆ ಪಟ್ಟಿ ಹಚ್ಚೋದು ಅಂತ ತೋರಿಸ್ಕೊಡ್ತಿದ್ದೀನಿ. ನೋಡ್ಬೋದು ನೀವು. ಈಗ ಒಂದಿಷ್ಟು ಉದ್ದಕ್ಕೆ ಕಸಿ ಬಿಟ್ಟು ಆಮೇಲೆ ಏನು ಕುತ್ತಿಗೆ ಭಾಗದ್ದಿರುತ್ತಲ್ಲ ಅದನ್ನು ಪಟ್ಟಿಗೆ ಜೋಡಿಸ್ಕೋಬೇಕು. ಹೀಗೆ ಜೋಡಿಸ್ಕೊಳೋದ್ರಿಂದ ಕುತ್ತಿಗೆ ಭಾಗದ್ದು ಪಟ್ಟಿ ಬರುತ್ತೆ. ಇವಾಗ ಜೋಡಿಸ್ಕೊಂಡಿದ್ದೀನಿ, ನೋಡ್ಬೋದು ನೀವು ಯಾವ ರೀತಿ ಜೋಡಿಸ್ಕೊಂಡಿದ್ದೀನಿ ಅಂತ. ಇವಾಗ ಇದನ್ನು ಕಟ್ಟಲಿಕ್ಕೆ ಉಪಯೋಗಿಸ್ಲಿಕ್ಕೆ ಕಸಿ ಹೊಲಿತಾ ಇರೋದು ನೋಡ್ಬೋದು ನೀವು. ಸ್ವಲ್ಪ ವಿಡಿಯೋ ನಿಮಗೆ ಕ್ಲಿಯರ್ ಇಲ್ಲ, ಸೊ ಕ್ಷಮೆ ಇರಲಿ ಇದ್ರ ಬಗ್ಗೆ. ಇವಾಗ ಇದನ್ನು ಮೇಲ್ಗಡೆ ಕುಲಾಯಿ ನೀಟಾಗಿ ಚೆಂದ ಕಾಣಲಿ ಅನ್ನೋದಕ್ಕೆ ಹೂವು ಹಚ್ಚಬೇಕು ಅಂತ ಈ ರೀತಿ 4 ಪೀಸಸ್ನ ಕಟ್ ಮಾಡಿಟ್ಕೊಂಡಿದ್ದೆ. ಅದನ್ನೀಗ ತಲೆ ಮೇಲೆ ಅಂದ್ರೆ ಈಗೇನು ಸ್ಟಿಚ್ ಮಾಡಿರ್ತೀವಲ್ಲ ರೌಂಡ್ ಶೇಪಲ್ಲಿ, ಅದು ಆ ಕಡೆ ನಿಮ್ಗೆ ಯಾವ ಕಡೆ ಮೇಲ್ಗಡೆ ಬೇಕು ನೋಡಿ ಆ ಕಡೆ ಇಲ್ಲಿ ಕಾಣ್ತಿರ್ಬೋದು ನಾನು ಸ್ಟಿಚ್ ಮಾಡಿರೋದು ಹೂವು ಹಚ್ಚಿರೋದು. ಈ ರೀತಿ ಹಚ್ಕೋಬೇಕು. ಹಚ್ಕೊಂಡ್ರೆ ನೋಡ್ಬೋದು ನೀವು ಇಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಬಂದಿದೆ. ಈಗ ಇದನ್ನು ನಮ್ಮ ತಮ್ಮನಿಗೆ ಕಟ್ಟೋಣ, ಹೇಗೆ ಕಾಣ್ತಾನೆ ನೋಡೋಣ. ನೋಡ್ಬೋದು ನೀವು ನಮ್ಮ ತಮ್ಮ ಎಷ್ಟು ಮುದ್ದಾಗಿ ಕಾಣ್ತಿದ್ದಾನೆ ಅಂತ ಕಟ್ಟಿರೋದಕ್ಕೆ.